ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲರ ಕೃತ್ಯ, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 15ನೇ ಅಧ್ಯಾಯ. ಅದರಲ್ಲಿ ಎರಡನೇ ಭಾಗ ನಾವು ನೋಡಿಕೊಳ್ತಾ ಇದ್ದೇವೆ. ದಿ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 15 ವರ್ಸಸ್ 22 to 41. ಅಪೊಸ್ತಲರ ಕೃತ್ಯ 15, 22ರಿಂದ 41 ವಚನಗಳಲ್ಲಿ ನಾವು ಸೇವೆಯ 15 ಸಿದ್ಧಾಂತಗಳನ್ನು ನೋಡಿಕೊಳ್ಬೋದು. 15 ಪ್ರಿನ್ಸಿಪಲ್ಸ್ ಆಫ್ ಮಿನಿಸ್ಟ್ರಿ. ಒಂದು ಸೇವೆ ಮಾಡಬೇಕಾದರೆ ಆ ಸೇವೆಯಲ್ಲಿರ್ತಕ್ಕಂಥ ಕೆಲವು ಸಿದ್ಧಾಂತಗಳು ಇಲ್ಲಿ ಭಾಳ ಚೆನ್ನಾಗಿ ದೇವರಾತ್ಮನು ಡಾಕ್ಟರ್ ಲೂಕ್ ಅವರ ಮುಖಾಂತರವಾಗಿ ನಮಗೆ ದಾಖಲೆಯಾಗಿ ಇಲ್ಲಿ ಕೊಡಲಾಗಿದೆ. ಒಂದೊಂದಾಗಿ ಅದನ್ನು ನಾವು ನೋಡಿಕೊಳ್ಳೋಣ. ಬನ್ನಿರಿ, 15 ಸಿದ್ಧಾಂತಗಳು, ಸೇವಾ ಸಿದ್ಧಾಂತಗಳು, 15 ಪ್ರಿನ್ಸಿಪಲ್ಸ್ ಆಫ್ ಮಿನಿಸ್ಟ್ರಿ. ಮೊದಲನೇದಾಗಿ ಅಪೊಸ್ತಲರ ಕೃತ್ಯ 15, 22ನೇ ವಚನದಲ್ಲಿ, ಆಗ ಅಪೊಸ್ತಲರು, ಹಿರಿಯರು ಇಡೀ ಸಭೆಯ ಸಮ್ಮತಿ ಪಡೆದು. ಆಶ್ಚರ್ಯ ನೋಡ್ರಿ, ಅಪೊಸ್ತಲರು ದೊಡ್ಡವರು, ಹಿರಿಯರು ದೊಡ್ಡವರು, ಅವರು ಇಡೀ ಸಭೆಯ ಸಮ್ಮತಿ ಪಡೆದ್ರಂತೆ. The apostles and the elders took the approval of the church. ಸಾಮಾನ್ಯವಾಗಿ ನಾನು ನಾಯಕನು, ನನ್ನ ಮಾತು ನೀವು ಕೇಳ್ರಿ ಸಭೆಯವರೇ ಅನ್ನುವಂಥದ್ದು ಇಲ್ಲಿ ಇಲ್ಲ. ಆದರೆ ಸಭೆಯ ಸಮ್ಮತಿಯನ್ನು ನಾಯಕರು ಪಡ್ಕೊಳ್ಳುವಂಥ ಒಂದು ಸಿದ್ಧಾಂತವನ್ನು ಇಲ್ಲಿ ನಾವು ನೋಡ್ತಿದ್ದೇವೆ. ಕನ್ಸೆಂಟ್ ಆಫ್ ದ ಚರ್ಚ್, ಸಭೆಯ ಸಮ್ಮತಿ ಪಡ್ಕೊಳ್ಳುವಂಥದ್ದು ಭಾಳ ಒಳ್ಳೆಯದದು. ಕೆಲವು ಸಾರಿ ನಾನು ಅದನ್ನು ನಮ್ಮ ಚಿಕ್ಕ ಸಭೆಯಲ್ಲಿ ನಾನು ಕೇಳ್ತೀನಿ, ಟ್ರೈ ಮಾಡ್ತಾಯಿದ್ದೀನಿ ಅದನ್ನು. ಯಾಕಂತೇಳಿದರೆ ನಿಮಗೇನು ಅನ್ನಿಸ್ತದೆ, ಏನು ಮಾಡೋಣ ಅನ್ನುವಂಥ ಒಂದು ಅನುಮತಿ, ಒಪ್ಪಿಗೆ, ಸಮ್ಮತಿ ಪಡೆಯುವಂಥದ್ದು ಒಳ್ಳೆಯ ಸಿದ್ಧಾಂತ ಅದು. ಎರಡನೇದಾಗಿ ಅಂದ ಹಾಗೆ ನಾವು ಏನು ನೋಡ್ಕೊಳ್ತಿದ್ದೀವಿ ಅಂದರೆ, ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 22ನೇ ವಚನದಿಂದ 41ನೇ ವಚನದವರೆಗಿರುವಂಥ ವಾಕ್ಯ ಭಾಗದಲ್ಲಿ ಸೇವಾ ಸಿದ್ಧಾಂತಗಳು 15 ನಾವು ನೋಡ್ಕೊಳ್ತಿದ್ದೀವಿ. ಒಂದು ಮುಗಿತು, ಎರಡನೇದಾಗಿ ನಾವು ನೋಡುವಾಗ ಅಲ್ಲಿ ಅದೇ 15ನೇ ಅಧ್ಯಾಯ 22ನೇ ವಚನದಲ್ಲಿ ನಾಯಕರಾಗಿದ್ದವರನ್ನು ಆಯ್ದುಕೊಳ್ಳುವುದು, ಚೂಸಿಂಗ್ ದಿ ಮೆಚ್ಯೂರ್ ಒನ್ಸ್. ನಾಯಕರಾಗಿದ್ದಂಥವ್ರನ್ನು ಅಥವಾ ಪರಿಪಕ್ವತೆಗೆ ಬಂದಂಥವರನ್ನು ಆಯ್ಕೆ ಮಾಡುವಂಥ ಒಂದು ಸಿದ್ಧಾಂತ ಕೂಡ ಇಲ್ಲಿದೆ. ಯಾಕಂತ ಹೇಳಿದ್ರೆ, ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ಹೊಸದಾಗಿ ನಂಬಿದವರು ಸೇವೆಗೆ ಬರಬಾರ್ದು ಅನ್ನುವಂಥ ಒಂದು ವಿಷಯ. ಯಾಕಂತ ಹೇಳಿದ್ರೆ, ಅವ್ರು ಇನ್ನೂ ಹೊಸದಾಗಿದ್ದಾರೆ, ಇನ್ನೂ ಅನೇಕ ವಿಷಯಗಳು ಅವ್ರಿಗೆ ಗೊತ್ತಿಲ್ಲ. ಆದ ಕಾರಣ ಅವ್ರನ್ನ ತರಬೇತಿ ಕೊಡ್ಬೋದು, ಖಂಡಿತವಾಗಿ ಟ್ರೈನಿಂಗ್ ಕೊಡ್ಬೋದು. ಆದರೆ ಅದೇ ಸಂದರ್ಭದಲ್ಲಿ ಇಲ್ಲಿ ಯೂದ ಮತ್ತು ಶೀಲ ಎಂಬ ಇಬ್ಬರನ್ನು ಅವ್ರ ನಾಯಕರಾದಂಥವ್ರನ್ನು ಆಯ್ಕೆ ಮಾಡಿದಂಥ ಒಂದು ಸಿದ್ಧಾಂತವನ್ನು ನಾವು ನೋಡ್ತಾ ಇದ್ದೇವೆ. ಮೂರನೇ ಸಿದ್ಧಾಂತ, ಸೇವಾ ಸಿದ್ಧಾಂತಗಳಲ್ಲಿ 15 ಸಿದ್ಧಾಂತಗಳಿವೆ. ಅದರಲ್ಲಿ 2 ನಾವು ನೋಡಿದ್ವಿ, ಮೂರನೇ ಒಂದು ಸಿದ್ಧಾಂತವನ್ನು ನೋಡ್ತೇವೆ, ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದರೆ, ಅಲ್ಲಿ ಅದೇ 22ನೇ ವಚನ, ಅಪೊಸ್ತಲರ ಕೃತ್ಯ 15, 22ನೇ ವಚನದಲ್ಲಿ ಅವರು ಏನು ಮಾಡಿದರು, ಅವರು ಒಂದು ನಿರ್ಧಾರ ತಗೊಳ್ತಾರೆ, ನಿರ್ಣಯಿಸಿದರು. ಏನಂತ ಹೇಳ್ಬಿಟ್ಟು, ಅವರನ್ನು ಅಂದರೆ ಯೂದ ಮತ್ತು ಶೀಲ ಪ್ಲಸ್
ಪೌಲ ಮತ್ತು ಬಾರ್ನಬರೊಂದಿಗೆ ಅಂತಿಯೋಕ್ಯಕ್ಕೆ ಕಳುಹಿಸಲು ನಿರ್ಧರಿಸಿದರು. ಅಂದರೆ ಅದು ಒಂದು ತಂಡ ತೀರ್ಮಾನ ಅಥವಾ ತಂಡ ನಿರ್ಧಾರವಾಗಿತ್ತು. ಇಟ್ ವಾಸ್ ಎ ಟೀಮ್ ಡಿಸಿಷನ್. ಒಂದು ತಂಡವಾಗಿ ಒಂದು ತೀರ್ಮಾನ, ಸೇವೆಗೆ ಇವರಿಬ್ಬರನ್ನು ಕಳಿಸ್ಬೇಕು, ಪ್ಲಸ್ ಇವರನ್ನು ಕೂಡ ಕಳಿಸ್ಬೇಕು, 4 ಜನರನ್ನು ಸೇರಿ ಕಳಿಸೋಣ ಅನ್ನುವಂಥ ಒಂದು ತೀರ್ಮಾನ ಅವರು ತಕ್ಕೊಂಡ್ರು. ಅದು ಕೂಡ ಸೇವಾ ಸಿದ್ಧಾಂತಗಳಲ್ಲಿ ಒಂದಾಗಿರ್ತದೆ. 4ನೇದಾಗಿ 24ನೇ ವಚನದಲ್ಲಿ ನೋಡುವಾಗ ಒಂದು ಪತ್ರ ಬರೆದು ಕಳಿಸ್ತಾ ಇದ್ದಾರೆ. ಹೌದು, 23ನೇ ವಚನ, 24ನೇ ವಚನದಲ್ಲಿ, 25ನೇ ವಚನದಲ್ಲಿ ನೋಡುವಾಗ ಒಂದು ಪತ್ರ ಬರೆದು ಕಳಿಸ್ತಿದ್ದಾರೆ. ಆ ಪತ್ರದಲ್ಲಿ ಒಂದು ಮಾತು ನಿಮ್ಮ ಮುಂದೆ ಇಡ ಬಯಸ್ತೇನೆ. 24ನೇ ವಚನದಲ್ಲಿ, ಅಪೊಸ್ತಲಕೃತ್ಯ 15:24ನೇ ವಚನದಲ್ಲಿ, ನಮ್ಮಿಂದ ಕೆಲವರು ನಮ್ಮ ಅಪ್ಪಣೆ ಇಲ್ಲದೆ, ನೋಡ್ರಿ, ನಮ್ಮ ಅಪ್ಪಣೆ ಇಲ್ಲದೆ ತಮ್ಮ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ತೊಂದರೆ ಕೊಟ್ಟರೆಂದು ನಾವು ಕೇಳಿದೆವು. ಹಾಗಾದರೆ ಇವರೇನು ಮಾಡಿದ್ದಾರೆ? ಕೆಲವರು ಸಭೆಯಲ್ಲಿರುವಂಥವರು ಆ ಅಪೊಸ್ತಲರ ಮತ್ತು ಹಿರಿಯರ ಒಂದು ಅನುಮತಿ ಇಲ್ಲದೆ ಏನೋ ಒಂದು ಕಾರ್ಯ ಮಾಡಿದ್ದನ್ನು ನಾವು ನೋಡ್ತೀವಿ. ಹಾಗಾದರೆ 4ನೇ ಒಂದು ಸಿದ್ಧಾಂತ ಏನಂದರೆ ಹಿರಿಯರ ಅನುಮತಿ ಪಡೆಯುವಂಥದ್ದು, ಟೇಕಿಂಗ್ ದ ಪರ್ಮಿಷನ್ ಆಫ್ ದಿ ಎಲ್ಡರ್ಸ್. ಸಭಾ ನಾಯಕರ ಅನುಮತಿ ಪಡ್ಕೊಳ್ಳುವಂಥದ್ದು ಭಾಳ ಪ್ರಾಮುಖ್ಯ. ಅವ್ರನ್ನ ಬಿಟ್ಟು ಇಂಡಿಪೆಂಡೆಂಟಾಗಿ ಸಭೆಯಲ್ಲಿ ಹೋಗಿ ಯಾರಾದರೂ ಏನಾದರೂ ಮಾಡಿದರೆ ಅದು ಗಲಿಬಿಲಿಗೆ ಆಸ್ಪದ. ಇಟ್ ಕ್ರಿಯೇಟ್ಸ್ ಕನ್ಫ್ಯೂಷನ್ when an independent decision is taken by the church members, whosoever it may be, without the approval of the elders. ಅಂದರೆ ಹಿರಿಯರ ಅನುಮತಿ ಇಲ್ಲದೆ ಏನೋ ಒಂದು ಮಾಡುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥ ತೀರ್ಮಾನ ಇಲ್ಲಿ ನಾವು ನೋಡ್ತೇವೆ. 5ನೇದಾಗಿ 25ನೇ ವಚನ, 15 ಸೇವಾ ಸಿದ್ಧಾಂತಗಳನ್ನು ನಾವು ಅಪೊಸ್ತಲಕೃತ್ಯ 15ನೇ ಅಧ್ಯಾಯ 22ನೇ ವಚನದಿಂದ 41ನೇ ವಚನದಲ್ಲಿ 15 ಸೇವಾ ಸಿದ್ಧಾಂತಗಳು, 15 ಪ್ರಿನ್ಸಿಪಲ್ಸ್ ಆಫ್ ಮಿನಿಸ್ಟ್ರಿ ನಾವು ನೋಡಿಕೊಳ್ತಾ ಇದ್ದೀವಿ. ಅದರಲ್ಲಿ ನಾವು ಈಗಾಗಲೇ 5ನೇದಕ್ಕೆ ಬಂದಿದ್ದೇವೆ. ಇನ್ನೂ ಒಂದು 10 ಇದೆ, ಬೇಗ ನಾವು ನೋಡಿಕೊಳ್ಳೋಣ. 25ನೇ ವಚನದಲ್ಲಿ ಒಂದು ಮಾತು ಈ ರೀತಿಯಾಗಿದೆ. ಅದೇನೆಂದರೆ, ಬಾರ್ನಬ ಪೌಲರೊಂದಿಗೆ ನಿಮ್ಮ ಬಳಿಗೆ ಕಳಿಸುವುದು ಯುಕ್ತವೆಂದು ಒಂದೇ ಮನಸ್ಸಾಗಿರುವ ನಮಗೆ ತೋಚಿತು. ವಾ, ನೋಡ್ರಿ, ಇವರಿಗೆ ಈ ಅಪೊಸ್ತಲರ ಬಗ್ಗೆ ಮತ್ತು ಹಿರಿಯರ ಬಗ್ಗೆ ನಾವು ನೋಡುವಾಗ ಅವ್ರ ಬಗ್ಗೆ ಒಂದು ವಿಷಯ ಭಾಳ ಸ್ಪಷ್ಟ. ಅವರೆಲ್ಲರಿಗೂ ಒಂದೇ ಮನಸ್ಸಿತ್ತು. ಭಾಳ ಪ್ರಾಮುಖ್ಯ, ಒಂದೇ ಮನಸ್ಸು. ನಾಯಕರಲ್ಲಿ ಒಮ್ಮನಸ್ಸು ಬಹು ಪ್ರಾಮುಖ್ಯ, ಹಿರಿಯರಲ್ಲಿ ಒಮ್ಮನಸ್ಸು ಬಹು ಪ್ರಾಮುಖ್ಯ. ಅದು ಸಭೆಯಲ್ಲಿ ಆಗಿರ್ಬೋದು, ಅದು ಮನೆಯಲ್ಲಿ ಆಗಿರ್ಬೋದು. ಮನೆಯಲ್ಲಿ ಅಂತ ಹೇಳಿದರೆ ತಂದೆ ಒಬ್ಬ ಹಿರಿಯರು, ತಾಯಿ ಒಬ್ಬ ಹಿರಿಯರು. ತಂದೆ ತಾಯಿಗಳು ಇಬ್ಬರು ಒಂದು ಹಿರಿಯರೇ, ನಾಯಕರೇ, ಕುಟುಂಬ ನಾಯಕರು. ಹಾಗಾದರೆ ಒಂದು ಆತ್ಮಿಕ ಕುಟುಂಬ ಅಥವಾ ವಿಶ್ವಾಸಿಗಳ ಕುಟುಂಬ ಒಂದು ಚಿಕ್ಕ ಸಭೆ ಇದ್ದ ಹಾಗೆ. ತಂದೆ ತಾಯಿಗಳು ಹಿರಿಯರು, ಅವರಲ್ಲಿ ಒಮ್ಮನಸ್ಸು ಇರಬೇಕು. ಇಲ್ದಿದ್ರೆ ಸಭೆಯವರು ಸಭಿಕರು ಒಬ್ಬರು ಇರ್ಬೋದು, ಇಬ್ಬರು ಇರ್ಬೋದು, 3 ಇರ್ಬೋದು, ಹೆಚ್ಚಿರ್ಬೋದು. ಆ ಸಭಿಕರಿಗೆ ಒಂದು ಸಮಸ್ಯೆ ಮತ್ತು ಅಡ್ಡಿ ಆಗುವ ಆಸ್ಪದ. ಒಂದೇ ಮನಸ್ಸು. ಸೇವಾ ಸಿದ್ಧಾಂತಗಳಲ್ಲಿ 5ನೇದು ಒಮ್ಮನಸ್ಸು. 6ನೇದಾಗಿ ಭಾಳ ಚೆನ್ನಾಗಿದೆ, ಇದು ನನಗೆ ಭಾಳ ಇಷ್ಟ. ಕೆಲವು ವರ್ಷಗಳ ಹಿಂದೆ ನಾನು OM ಟೀಮ್ನಲ್ಲಿ ಸೇವೆಗೆ ಕರ್ನಾಟಕದ ಪ್ರತಿ ಹಳ್ಳಿಗೆ ಹೋಗ್ತಾ ಇದ್ದಾಗ ಇದು ಬಹಳ ಉತ್ತೇಜನಕಾರಿಯಾದಂಥ ಒಂದು ವಾಕ್ಯವಾಗಿತ್ತು ಮತ್ತು ಈಗಲೂ ಅದನ್ನು ನಾನು ನೆನಪು ಮಾಡಿಕೊಡ್ತಿದ್ದೇನೆ. 15ನೇ ಅಧ್ಯಾಯ ಅಪೊಸ್ತಲಕೃತ್ಯ 20
6ನೇ ವಚನದಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಕರ್ತ ಯೇಸು ಕ್ರಿಸ್ತನ ಹೆಸರಿನ ಪರವಾಗಿ ತಮ್ಮ ಪ್ರಾಣಗಳನ್ನೇ ಬಿಟ್ಟು ಕೊಡುವವರಾಗಿದ್ದಾರೆ. ದೇ ರಿಸ್ಕ್ ದೇರ್ ಲೈವ್ಸ್ ಫಾರ್ ಕ್ರೈಸ್ಟ್. ಕ್ರಿಸ್ತನಿಗಾಗಿ, ಕ್ರಿಸ್ತನ ನಾಮಕ್ಕಾಗಿ, ಅಂದರೆ ಹೆಸರಿಗಾಗಿ ಅವರು ತಮ್ಮ ಪ್ರಾಣಗಳನ್ನೇ ಬಿಟ್ಟು ಕೊಡುವವರಾಗಿದ್ದರು. ಸಾಹಸಕ್ಕೆ, ಅಪಾಯಕ್ಕೆ ಗುರಿ ಮಾಡುವವರಾಗಿದ್ದರು. ಇದು ಸೇವಾ ಸಿದ್ಧಾಂತಗಳಲ್ಲಿ 6ನೇದು, 6th ಪ್ರಿನ್ಸಿಪಲ್ ಫಾರ್ ಮಿನಿಸ್ಟ್ರಿ. 7ನೇದಾಗಿ, ಸೇವೆ ಮಾಡುವಂಥ ವೇಳೆಯಲ್ಲಿ ಈ ಥರ ಹೊಸ ವಿಶ್ವಾಸಿಗಳಿಗೆ ನಾವು ಹೊರೆಯಾಗಿ ಏನು ಹಾಕಬಾರ್ದು. ಇದನ್ನು ಮಾಡಿರಿ, ಅದನ್ನು ಮಾಡಿರಿ ಅಂತ ಹೇಳ್ಬಿಟ್ಟು ಅವರಿಗೆ ನಾನಾ ರೂಪವಾದಂಥ ಉಪದೇಶಗಳನ್ನು ಹೊರೆಯಾಗಿ ಕೊಟ್ಬಿಟ್ರೆ ಅವರಿಗೆ ಏನಾಗ್ತದೆ, ಅದು ಒಳ್ಳೆಯದಲ್ಲ. ಯಾಕಂದರೆ ಬೇರೆಯವರಿಗೆ ಹೊರೆ ಹಾಕಬಾರ್ದು. ಅಥವಾ ಹೊಸದಾದಂಥ ವಿಶ್ವಾಸಿಗಳಿಗೆ ವಾಕ್ಯದ ಮುಖಾಂತರವಾಗಿ ಅನೇಕ ಆಜ್ಞೆಗಳು, ನಿಯಮಗಳ ಮುಖಾಂತರವಾಗಿ ಭಾರ ಹಾಕಬಾರ್ದು ಅನ್ನುವಂಥದ್ದು ಪವಿತ್ರಾತ್ಮನಿಗೂ ಒಳ್ಳೆಯದೆಂದು ತೋಚಿತು. ಅಷ್ಟೇ ಅಲ್ಲ, ಅಪೋಸ್ತಲರಿಗೂ ಅಥವಾ ಹಿರಿಯರಿಗೂ, ಅಪೋಸ್ತಲರು ಹಿರಿಯರು ಅಂದರೆ ನಾಯಕರಿಗೂ, ಆತ್ಮಿಕ ನಾಯಕರಿಗೂ, ಸಭಾ ನಾಯಕರಿಗೂ ಒಳ್ಳೆಯದೆಂದು ತೋಚಿತು. ನೋಡಿರಿ ಎಷ್ಟು ಚೆನ್ನಾಗಿದೆ. ಪವಿತ್ರಾತ್ಮನು ಮತ್ತು ನಾಯಕರು ಅವ್ರಿಗೆ ಒಳ್ಳೆಯದೆಂದು ತೋಚಿದಂತೆ. ಅದು 7ನೇ ಸಿದ್ಧಾಂತ. 8ನೇದಾಗಿ, ಅಂದ ಹಾಗೆ ನಾವು ಸೇವಾ ಸಿದ್ಧಾಂತಗಳು 15 ನಾವು ಅಪೊಸ್ತಲಕೃತ್ಯ 15ನೇ ಅಧ್ಯಾಯ 22ರಿಂದ 41ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನೋಡ್ತಿದ್ದೇವೆ. ಇದುವರೆಗೆ 7 ಸಿದ್ಧಾಂತಗಳನ್ನು, ಸೇವಾ ಸಿದ್ಧಾಂತಗಳನ್ನು ನಾವು ನೋಡಿದ್ದೇವೆ. 8ನೇದಾಗಿ 30ನೇ ವಚನದಲ್ಲಿ ನೋಡುವಾಗ ಸಭೆಯನ್ನು ಸೇರಿಸುವಂಥದ್ದು, ಮಂಡಳಿಯನ್ನು ಕೂಡಿಸುವಂಥದ್ದು. ಈಗ ಸಭಾ ನಾಯಕರು ಒಂದು ಪತ್ರವನ್ನು ಬರೆದು ಕಳಿಸಿದಾಗ ಅದನ್ನು ಮಂಡಳಿಯನ್ನು ಕೂಡಿಸಿ ಆ ಪತ್ರವನ್ನು ಇವರು ಕೊಟ್ಟಂಥದ್ದನ್ನು ನಾವು ನೋಡ್ತೇವೆ. ಅದು ಕೂಡ ಒಳ್ಳೆಯದು. ಅಲ್ಲಿ ನಾವು ನೋಡುವಂಥ ಒಂದು ಸಿದ್ಧಾಂತ ಅಂದರೆ ಸಭೆಯನ್ನು ಸೇರಿಸುವುದು, ಸಭಾ ಸೇರಿಸುವಿಕೆ, ಗ್ಯಾದರಿಂಗ್ ದ ಚರ್ಚ್, ದಿ ಅಸೆಂಬ್ಲಿಂಗ್ ಆಫ್ ದ ಚರ್ಚ್ ಭಾಳ ಪ್ರಾಮುಖ್ಯ. ಅದರಲ್ಲಿ ಶಕ್ತಿ ಇದೆ, ಅದರಲ್ಲಿ ಮಹತ್ವ ಇದೆ, ಅದರಲ್ಲಿ ಸಿದ್ಧಾಂತ ಇದೆ, ಅದರಲ್ಲಿ ದೇವರ ಸಾನ್ನಿಧ್ಯ ಕೂಡ ಇದೆ. ಯಾಕೆಂದರೆ ಮತ್ತಾಯ 18ರಲ್ಲಿ 19-20ರಲ್ಲಿ ಯೇಸು ಸ್ವಾಮಿ ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಸೇರಿರ್ತಾರೋ ಅವರ ನಡುವೆ ನಾನು ಇದ್ದೇನೆ ಅಂತ ಹೇಳಿದ್ರಲ್ಲ. ಆದ ಕಾರಣ ಸಭಾ ಸೇರುವಿಕೆ, ಕೂಡುವಿಕೆ ಅದು ಕೂಡ ಒಂದು ಸಿದ್ಧಾಂತ. 9ನೇದಾಗಿ 31ನೇ ವಚನ. ಸೇವಾ ಸಿದ್ಧಾಂತಗಳಲ್ಲಿ 9ನೇ ಸಿದ್ಧಾಂತ ಏನಂತ ಹೇಳಿದರೆ ಅಪೊಸ್ತಲಕೃತ್ಯ 15 ಮತ್ತು 31ನೇ ವಚನದಲ್ಲಿ ಆ ಪತ್ರದಲ್ಲಿದ್ದಂಥದ್ದನ್ನು ಓದಿದ್ರು. ಅಂದರೆ ಸಭೆಯವರು ಮುಂದೆ ಅದು ಓದಲಾಯಿತು. ಓದಿದಾಗ ಅದರಲ್ಲಿದ್ದ ಆಧರಣೆಯ ಮಾತುಗಳಿಗಾಗಿ ಸಭಾ ಸೇವೆಯಲ್ಲಿ ನಾನು ಈ ದಿವಸಗಳಲ್ಲಿ ನಾನು ಇದನ್ನು ಬಹಳಷ್ಟು ಪ್ರಜ್ಞೆಯುಳ್ಳವನಾಗಿ, ಬೋಧೆಯುಳ್ಳವನಾಗಿ, ಅಂದರೆ ಗ್ರಹಿಕೆಯುಳ್ಳವನಾಗಿ ಅಥವಾ ಸೂಕ್ಷ್ಮವುಳ್ಳವನಾಗಿ ಪರಿಗಣಿಸುವಂಥ ಒಂದು ಸಂಗತಿ ಏನಂತ ಹೇಳಿದರೆ ಆಧರಣೆಯ ಮಾತು. ಹೌದು, ಕಠಿಣವಾಗಿ ಮಾತಾಡಬೇಕು, ನಿಜ. ಬಂಗಾರಪೇಟೆಯಿಂದ ಒಬ್ಬ ಪ್ರಿಯ ಸಹೋದರರು ನನಗೆ ಒಂದು ಸಲಹೆ ಕೊಟ್ಟರು. ಅದೇನೆಂದರೆ ನೀವು ಬಲವಾಗಿ ಮಾತಾಡಬೇಕು ಅಂತ ಹೇಳಿಬಿಟ್ಟು, ಮೃದುವಾಗಿ ಮಾತಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರು ಹೇಳಿದರು. ಒಳ್ಳೆಯ ಉದ್ದೇಶದಿಂದ ನಾನು ಹೇಳಿದೆ, ಹೌದು, ಯೇಸು ಸ್ವಾಮಿಯನ್ನು 2 ಪ್ರಾಣಿಗಳಿಗೆ ಹೋಲಿಕೆಯಾಗಿದೆ. ಒಂದು ಯಹೂದ ಕುಲದ ಸಿಂಹ ಬಂದು ಗರ್ಜಿಸ್ತದೆ. ಅದೇ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಸೇವೆ, ಸಿಂಹ
ಸೇವೆ. ಆದ ಕಾರಣ ಎರಡೂ ಕೂಡ ಇರಬೇಕೆಂಬುದಾಗಿ ನೋಡ್ತೇವೆ. ಈ ಆಧರಣೆಯ ಮಾತು ನಾವು ನೋಡ್ತೇವೆ ರೀ. 10ನೇದಾಗಿ ನಾವು ನೋಡುವಾಗ 32ನೇ ವಚನದಲ್ಲಿ ಅವರು ಯೂದ ಮತ್ತು ಸೀಲರು ಅವರು ಪ್ರವಾದಿಗಳಾಗಿದ್ದರಂತೆ. ಸ್ವತಃ ಪ್ರವಾದಿಗಳಾಗಿದ್ದರಿಂದ ಅವರು ಯಾವ ರೀತಿಯಾಗಿ ಅದನ್ನು ವ್ಯಕ್ತಪಡಿಸಿದಂದರೆ ಅನೇಕ ಬುದ್ಧಿವಾದಗಳಿಂದ ಜನರನ್ನು, ವಿಶ್ವಾಸಿಗಳನ್ನು ಬಲಪಡಿಸಿದರು. ದಿ ಪ್ರಾಫೆಟಿಕ್ ಮಿನಿಸ್ಟ್ರಿ ಇಸ್ ಮೆಂಟ್ ಫಾರ್ ಸ್ಟ್ರೆಂಥನಿಂಗ್ ಗಾಡ್ಸ್ ಪೀಪಲ್. ದೇವ ಜನರನ್ನು ಬಲಪಡಿಸುವಂಥದ್ದು ಈ ಪ್ರವಾದನ ಸೇವೆ. 11ನೇ ಸೇವಾ ಸಿದ್ಧಾಂತವನ್ನು 35ನೇ ವಚನದಲ್ಲಿ ನೋಡ್ತೀವಿ. ಅಪೊಸ್ತಲಕೃತ್ಯ 15:35 ಪೌಲ ಮತ್ತು ಬಾರ್ನಬರು ಏನು ಮಾಡ್ತಾರೆ, ಅಂತ್ಯೋಕ್ಯದಲ್ಲಿ ಉಳ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕರ್ತನ ವಾಕ್ಯವನ್ನು ಬೋಧಿಸುತ್ತಾ ಸುವಾರ್ತೆ ಸಾರಿದರು. ವಾಟ್ ಎ ಕಾಂಬಿನೇಷನ್! ಅಂದರೆ ಬೋಧನೆ ಮಾಡ್ತಾ ಸುವಾರ್ತೆ ಸಾರುವಂಥದ್ದು. ಟೀಚಿಂಗ್ ಆ್ಯಂಡ್ ಟೆಲ್ಲಿಂಗ್ ದ ಗಾಸ್ಪಲ್, ಅಥವಾ ಸುವಾರ್ತೆಯನ್ನೇ ಬೋಧಿಸುವಂಥದ್ದು, ಅಥವಾ ಬೋಧನೆಯಿಂದ ಸುವಾರ್ತೆ. ಆ ರೀತಿಯಾಗಿ ಒಂದು ಒಳ್ಳೆಯ ಒಂದು ಜೊತೆ ಸಮತೋಲನೆಯ ಒಂದು ಸೇವೆಯನ್ನು ಮಾಡ್ತಿದ್ರು. 12ನೇದಾಗಿ ಫಾಲೋ ಪ್ರಿನ್ಸಿಪಲ್. 12ನೇ ಒಂದು ಸಿದ್ಧಾಂತ, ಸೇವಾ ಸಿದ್ಧಾಂತಗಳಲ್ಲಿ 12ನೇ ಸಿದ್ಧಾಂತ ಏನಂತ ಹೇಳಿದ್ರೆ, ನಾವು ಎಲ್ಲೆಲ್ಲಿ ಕರ್ತನ ವಾಕ್ಯವನ್ನು ಸಾರಿದೆವೋ ಎಲ್ಲ ಪಟ್ಟಣಗಳಿಗೆ ಹೋಗಿ ಅಲ್ಲಿದ್ದ ಸಹೋದರನ್ನು ಸಂದರ್ಶಿಸಿ ಅವರು ಹೇಗಿದ್ದಾರೆ ಎಂದು ನೋಡಿಕೊಂಡು ಬರೋಣ ಅಂತ. ನೋಡ್ರಿ, ಇದು ಭಾಳ ಪ್ರಾಮುಖ್ಯ ಸೇವೆಯಲ್ಲಿ. ಗದಗ ಬೆಟ್ಟಿಗೇರಿಯಲ್ಲಿ ಸುಮಾರು 243 ವ್ಯಕ್ತಿಗಳು ಕರ್ತನಿಗೆ ಒಪ್ಪಿಸಿಕೊಟ್ಟಾಗ 1973 ಆವಾಗ ಅವ್ರು ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬೇಕಂತ ಮತ್ತೆ 2ನೇ ಸಾರಿ, 3ನೇ ಸಾರಿ, 4ನೇ ಸಾರಿ, 5ನೇ ಸಾರಿ, 10ನೇ ಸಾರಿ ನಾನು ಹೋಗಿದ್ದುಂಟು. ಮತ್ತು ಅವರಲ್ಲಿ ಕೆಲವರು ಬೆಳೀತಾ ಇರುವಂಥದ್ದು ಭಾಳ ಖುಷಿಯಾದಂಥ ಒಂದು ಸಂಗತಿ. 13ನೇದಾಗಿ ಇನ್ನೊಂದು ಏನಂದರೆ, ಪೌಲ ಮತ್ತು ಬಾರ್ನಬರು ಸೇವೆ ವಿಷಯದಲ್ಲಿ ಒಂದು ವ್ಯತ್ಯಾಸ ಮನೋಭಾವನೆ ಇತ್ತು. ಇಬ್ಬರು ಕೂಡ ಸರಿಯಾಗಿದ್ದರು ಎಂಬಂಥ ಒಂದು ಸಿದ್ಧಾಂತವನ್ನು ನಾವು ಕಲಿತೇವೆ. 14ನೇದಾಗಿ 40ನೇ ವಚನ, 15ನೇ ಅಧ್ಯಾಯ 40ನೇ ವಚನದಲ್ಲಿ ಸಹೋದರರಿಂದ ಕರ್ತನ ಕೃಪೆಗೆ ಒಪ್ಪಿಸಿಕೊಟ್ಟು ಹೊರಡುವಂಥದ್ದು. ಕರ್ತನ ಕೃಪೆಗೆ ಒಪ್ಪಿಸಿಕೊಡುವಂಥದ್ದು. ಐ ಲೈಕ್ ಇಟ್. ಹೌದು, ಸೇವೆಯಲ್ಲಿ ಇತರರನ್ನು ಕರ್ತನ ಕೃಪೆಗೆ ಒಪ್ಪಿಸಿಕೊಡುವಂಥದ್ದು. ಹೌದು, ಆ ಒಂದು ಸಿದ್ಧಾಂತ ನಾವು ಕಲಿಬೇಕು. ಕೊನೆಯದಾಗಿ ಮತ್ತು 15ನೇದಾಗಿ 41ನೇ ವಚನದಲ್ಲಿ ನಾವು ನೋಡುವಾಗ ಸಭೆಗಳ ನಂಬಿಕೆಯನ್ನು ಬಲಪಡಿಸುವಂಥದ್ದು. 15:41 ಸ್ಟ್ರೆಂಥನಿಂಗ್ ದ ಫೇತ್ ಆಫ್ ದ ಚರ್ಚಸ್. ಈ ರೀತಿಯಾಗಿ ನಾವು ಅಪೊಸ್ತಲಕೃತ್ಯ 15ನೇ ಅಧ್ಯಾಯ 22ರಿಂದ 41 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಸೇವಾ ಸಿದ್ಧಾಂತಗಳು 15 ನಾವು ನೋಡಿಕೊಳ್ತೇವೆ. ಇವುಗಳನ್ನು ನಾವು ನೋಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.